ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕ್ಯಾಬಿನೆಟ್ ಸರ್ಕಸ್ ಇದೆಯಲ್ಲ, ಒಂದು ಕಡೆಗೆ ಒಂದ್ಸಲ ಪಟ್ಟಿ ತೊಗೊಂಡು ಹೋದ್ರು, ಆಮೇಲೆ ಅವರಲ್ಲಿ ಬ್ಯುಸಿ ಆದರು. ಅಲ್ಲಿ ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ರು. ನೀಟ್ ವಿಚಾರದಲ್ಲಿ ಅವರು ಹೋರಾಟ ಮಾಡಿದರು. ಡಿ ಕೆ ಶಿವಕುಮಾರ್ ಕೂಡ ಅಲ್ಲಿಗೆ ಹೋದರು. ಪಾಪ ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ರು. ರಾಜ್ಯದಲ್ಲಿ ಇನ್ನುಳಿದಂಥ 20 ಮಂತ್ರಿಗಳಿಗೆ ಯಾವಾಗ ಸಿಗುತ್ತೋ ಪ್ರಮಾಣ ವಚನ ಕಾರ್ಯಕ್ರಮ, ಅದು ಯಾವಾಗ ಒಂದೊಂದು ಜಿಲ್ಲೆಗಳಿಗೆ ಒಬ್ಬೊಬ್ಬ ಉಸ್ತುವಾರಿ ಮಂತ್ರಿ ಅಂತಿರ್ತಾರೋ, ಜನ ಕೇಳೋಕ್ಕಾದರೂ ಯಾರಾದರೂ ಒಬ್ಬರು ಇರ್ತಾರೋ, ಯಾವಾಗತ್ತೋ ಒಟ್ಟಲ್ಲಿ ಹೋಗಿದ್ದಾರೆ. ಈಗ ಎಲ್ಲ ಸರ್ಕಸ್ ನಡೀತಾ ಇದೆ. ಹಲವು ಆಸೆಗಳನ್ನು ಆಕಾಂಕ್ಷೆಯನ್ನು ಇಟ್ಕೊಂಡಿರುವಂತಹ ಶಾಸಕರು ಈಗ ಅವರವ್ರದೇ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ? ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ದೆಹಲಿ ಅಂಗಳದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಡಿಕೆ ಸಂಪುಟ ವಿಸ್ತರಣೆಯ ಬಿಗ್ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಆಟ ಶುರುವಾಗಿದೆ. ದೆಹಲಿ ಅಂಗಳದಲ್ಲಿ ಸಚಿವರ ಆಯ್ಕೆಗೆ ಕಸರತ್ತು ಜೋರಾಗಿದೆ. ಈ ಮೊದಲು 2 ಪಟ್ಟಿ ಸಿದ್ಧಪಡಿಸಿದ್ದ ಸಿಎಂ ಡಿಕೆಶಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅದನ್ನು ಫಿಲ್ಟರ್ ಮಾಡಿದ್ದಾರೆ. ಹೊಸ ಪಟ್ಟಿಯೊಂದಿಗೆ ಹೈಕಮಾಂಡ್ ಹೊಸ್ತಿಲಿಗೆ ಲಗ್ಗೆ ಇಟ್ಟಿದ್ದಾರೆ. ಹೌದು, ಕಾಂಗ್ರೆಸ್ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಲ್ಲಿಸಿರುವ ಪಟ್ಟಿಗೆ ಹೈಕಮಾಂಡ್ ಅಂತಿಮ ಮುದ್ರೆ ಒತ್ತೋದೊಂದೇ ಬಾಕಿ ಉಳಿದಿದೆ. ಈಗಾಗಲೇ 43 ಶಾಸಕರ ಪಟ್ಟಿಯನ್ನ 29ಕ್ಕೆ ತಗ್ಗಿಸಲಾಗಿದೆ. ಹೊಸ ಪಟ್ಟಿಯಲ್ಲಿ ಜಾತಿವಾರು, ವರ್ಗವಾರು ಲೆಕ್ಕಾಚಾರ ಹಾಕಲಾಗಿದೆ. ವರಿಷ್ಠರಿಗೆ ಅಂತಿಮ ಪಟ್ಟಿ ತಲುಪಿದ್ದು ಯಾರ್ಯಾರಿಗೆ ಲಕ್, ಯಾರ್ಯಾರಿಗೆ ಶಾಕ್ ಅನ್ನೋದರ ಕುರಿತು ಎಕ್ಸ್ಕ್ಲೂಸಿವ್ ಪಟ್ಟಿ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಆ ಪಟ್ಟಿಯನ್ನ ನೋಡೋದಾದ್ರೆ, ಡಿಕೆ ಸಿದ್ದು ಪಟ್ಟಿ: ಲಿಂಗಾಯತ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ್ ಪಾಟೀಲ್, ಯಶವಂತ್ ರಾಯಗೌಡ ಪಾಟೀಲ್, ಅಪ್ಪಾಜಿ ನಾಡಗೌಡ, ಜಿಎಸ್ ಪಾಟೀಲ್, ಎಸ್ಎಸ್ ಮಲ್ಲಿಕಾರ್ಜುನ. ಒಕ್ಕಲಿಗ: ಶರತ್ ಬಚ್ಚೇಗೌಡ, ಎಚ್ಸಿ ಬಾಲಕೃಷ್ಣ, ಎನ್ ಚಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ. ಪರಿಶಿಷ್ಟ ಜಾತಿ: ರೂಪಕಲಾ ಶಶಿಧರ್, ರುದ್ರಪ್ಪ ಲಮಾಣಿ, ಆನೇಕಲ್ ಶಿವಣ್ಣ, ಶಿವರಾಜ ತಂಗಡಗಿ. ಪರಿಶಿಷ್ಟ ಪಂಗಡ: ಟಿ ರಘುಮೂರ್ತಿ, ಬಿ ನಾಗೇಂದ್ರ, ಜೆಎನ್ ಗಣೇಶ್. ಮುಸ್ಲಿಂ ಸಮುದಾಯ: ರಿಜ್ವಾನ್ ಅರ್ಷದ್, ಎನ್ಎ ಹ್ಯಾರಿಸ್, ಜಮೀರ್ ಅಹಮದ್, ತನ್ವೀರ್ ಸೇಠ್, ಕನೀಜ್ ಫಾತಿಮಾ. ಹಿಂದುಳಿದ ವರ್ಗ: ಬೇಳೂರು ಗೋಪಾಲಕೃಷ್ಣ, ರಾಘವೇಂದ್ರ ಹಿಟ್ನಾಳ್, ಶ್ರೀನಿವಾಸ್ ಮಾನೆ, ಎನ್ಎಸ್ ಬೋಸರಾಜು, ಮಂಕಾಳು ವೈದ್ಯ. ಕಳೆದ ಬಾರಿ ದೆಹಲಿಗೆ ಹೋಗಿದಂಥ ಸಿಎಂ ಹಾಗೂ ಮಾಜಿ ಸಿಎಂ 43 ಶಾಸಕರ ಪಟ್ಟಿಯೊಂದಿಗೆ ಸಂಪುಟ ವಿಸ್ತರಣೆ ಕಸರತ್ತಿಗೆ ಮುಂದಾಗಿದ್ರು. ಹೈಕಮಾಂಡ್ ಇದನ್ನು ಇನ್ನಷ್ಟು ಕಡಿಮೆಗೊಳಿಸಿ ಅನ್ನುವಂಥ ಸೂಚನೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಈ ಬಾರಿ ದೆಹಲಿಗೆ ಹೋಗಿರುವಂಥ ಸಿಎಂ, ಮಾಜಿ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರು 29 ಶಾಸಕರ ಪಟ್ಟಿಯೊಂದಿಗೆ ಹೋಗಿದ್ದಾರೆ. ಆದರೆ ಇದರಲ್ಲಿ ಎಷ್ಟು ಜನಕ್ಕೆ ಅವಕಾಶ, ಅಡಿಷನಲ್ ಆಗಿ ಮತ್ಯಾರು ಎಲ್ಲಿಂದ ಹೆಸರು ಬರುತ್ತೆ ಅನ್ನುವಂಥ ಕುತೂಹಲವನ್ನು ಉಳಿಸಿದೆ ಸದ್ಯದ ಬೆಳವಣಿಗೆ. ಸಂಪುಟ ವಿಸ್ತರಣೆಯಲ್ಲೂ ಹಿರಿಯರಿಗೆ ಮಣೆ. 3 ಮಾಜಿ ಸಚಿವರ ಹೆಸರು ಫಿಲ್ಟರ್. ಹಿರಿಯ ಸಚಿವರ ಪಟ್ಟಿಗೆ ಹೈಕಮಾಂಡ್ ವಿರೋಧ. ನೂತನ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನೋದು ದೆಹಲಿ ನಾಯಕರ ಲೆಕ್ಕಾಚಾರವಾಗಿದೆ. ಆದರೆ ರಾಜ್ಯ ನಾಯಕರು ಕೊಟ್ಟ ಪಟ್ಟಿಯಲ್ಲಿ ಮತ್ತೆ ಹಿರಿಯ ನಾಯಕರುಗಳ ಹೆಸರೇ ಮುಂಚೂಣಿಯಲ್ಲಿ ಕಂಡುಬಂದಿದೆ. ಈ ಹಿಂದಿನ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಬಹುತೇಕ ಸಚಿವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ನೀಡುವ ಯೋಚನೆಯಲ್ಲಿ ರಾಜ್ಯ ನಾಯಕರು ಇದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತ ಪಟ್ಟಿಯನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಇನ್ನು ಹೈಕಮಾಂಡ್ 11 ಮಾಜಿ ಸಚಿವರ ಹೆಸರು ಫಿಲ್ಟರ್ಗೆ ಹೇಳಿದ್ರೂ ಸರ್ಕಾರ ಅದಕ್ಕೆ ಒಪ್ಪಿದಂತೆ ಕಾಣ್ತಿಲ್ಲ. 11 ಮಾಜಿ ಸಚಿವರ ಪಟ್ಟಿಯಲ್ಲಿ 8 ಜನ ಸೇಫ್ ಆಗಿದ್ರೆ 3ರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಹೊಸದಾಗಿ ಓರ್ವ ಮಾಜಿ ಸಚಿವರ ಹೆಸರನ್ನ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. 11 ಪಟ್ಟಿಯಲ್ಲಿ ಹೊರಬಿದ್ದವರು ಯಾರು, ಮಾಜಿ ಸಚಿವರ ಪೈಕಿ ಯಾರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಒಲಿಬಹುದು ಅನ್ನೋದನ್ನ ನೋಡೋದಾದ್ರೆ, 8 ಮಾಜಿ ಸಚಿವರು ಸೇಫ್: ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ್ ಪಾಟೀಲ್, ಎಸ್ಎಸ್ ಮಲ್ಲಿಕಾರ್ಜುನ, ಚಲುವರಾಯಸ್ವಾಮಿ, ಶಿವರಾಜ ತಂಗಡಗಿ, ಬಿ ನಾಗೇಂದ್ರ, ಜಮೀರ್ ಅಹಮದ್, ಮಂಕಾಳು ವೈದ್ಯ. 3 ಮಾಜಿ ಸಚಿವರು ಔಟ್: ಎಚ್ಕೆ ಪಾಟೀಲ್, ಮಧು ಬಂಗಾರಪ್ಪ, ಸಂತೋಷ್ ಲಾಡ್. ಪಟ್ಟಿಗೆ ಹೊಸ ಸೇರ್ಪಡೆ: ಎನ್ಎಸ್ ಬೋಸರಾಜು. ಹಿರಿಯ ಮಾಜಿ ಸಚಿವರುಗಳ ಹೆಸರನ್ನ ನೋಡಿ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿತು. 11 ಜನರ ಹೆಸರನ್ನ ಯಾಕೆ ತಂದಿದ್ದೀರಿ, ಇದನ್ನ ಇನ್ನಷ್ಟು ಕಡಿತಗೊಳಿಸಿ ಎನ್ನುವ ಸೂಚನೆ ಕೊಟ್ಟಿತ್ತು. ಅದರ ಹೊರತಾಗಿಯೂ ಕೂಡ ಇದ್ದ 11 ಜನರಲ್ಲಿ 3 ಜನ ಎಕ್ಸಿಟ್ ಆದರೆ 8 ಜನರ ಹೆಸರು ಹಾಗೆ ಉಳಿದಿತ್ತು. ಅದಕ್ಕೆ ಅಡಿಷನಲ್ ಆಗಿ ಇನ್ನೊಂದು ಹೆಸರು ಸೇರಿ ಒಟ್ಟು 9 ಮಾಜಿ ಸಚಿವರ ಹೆಸರುಗಳು ಈಗ ದೆಹಲಿಗೆ ತಲುಪಿದೆ. ಈ ಬಾರಿ ಹೈಕಮಾಂಡ್ 9ಕ್ಕೆ 9ಕ್ಕೂ ಮಣೆ ಹಾಕುತ್ತಾ ಅದರಲ್ಲೂ ಒಂದಷ್ಟು ಹೆಸರುಗಳನ್ನು ತೆಗೆದುಹಾಕಿ ಹೊಸದಾಗಿ ಬೇರೆ ಹೆಸರನ್ನ ಸೇರಿಸಿ ಅನ್ನುವಂಥ ಸೂಚನೆಯನ್ನು ಕೊಡುತ್ತಾ ಅನ್ನುವ ಕುತೂಹಲನ ಉಳಿಸಿದೆ ಹಿರಿಯ ಶಾಸಕರುಗಳ ಪಟ್ಟಿ. ದೆಹಲಿ ಅಂಗಳದಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು. ಬದಲಾದ ಪಟ್ಟಿಯೊಂದಿಗೆ ದೆಹಲಿಗೆ ಹಾಲಿ ಮಾಜಿ ಸಿಎಂ ಡಿಕೆ ಸಿದ್ದು ಲಿಸ್ಟ್ಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ರಾಹುಲ್?
ದೆಹಲಿ ಅಂಗಳದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ನಡೆದಿದೆ. ಹಿಂದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಭೆ ನಡೆಯಲಿದೆ. ಈಗಾಗಲೇ ಬದಲಾದ ಪಟ್ಟಿಯೊಂದಿಗೆ ಹಾಲಿ ಮಾಜಿ ಸಿಎಂಗಳು ದೆಹಲಿಗೆ ತೆರಳಿದ್ದಾರೆ. ರಾಜ್ಯ ನಾಯಕರ ಪಟ್ಟಿಗೆ ರಾಹುಲ್ ಗಾಂಧಿ ಅಸ್ತು ಅನ್ನೋದೊಂದೇ ಬಾಕಿ ಉಳಿದಿದೆ. ಪಟ್ಟಿ ಅಂತಿಮಗೊಂಡ್ರೆ ರಾಜ್ಯಪಾಲರ ಕಚೇರಿಗೆ ಮಾಹಿತಿ ರವಾನೆ ಮಾಡಲಾಗುತ್ತೆ. ರಾಜ್ಯದಲ್ಲಿ ಮಂತ್ರಿಗಿರಿ ನಿರೀಕ್ಷೆಯಲ್ಲಿ ಆಕಾಂಕ್ಷಿಗಳು ಟೆಂಪಲ್ ರನ್ ನಡೆಸಿದ್ದಾರೆ. 5 ಬಾರಿ ಶಾಸಕರಾಗಿರುವ ಬಾಲಕೃಷ್ಣ ನಂಜನಗೂಡು, ನಂಜುಂಡೇಶ್ವರ, ಚಾಮುಂಡಿ ಬೆಟ್ಟ ಸೇರಿ ಹಲವು ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಈಗಾಗಲೇ ದೆಹಲಿಗೆ ಹೋಗಿ ವರಿಷ್ಠರಿಗೂ ಮನವಿ ಮಾಡಿರೋ ಶಾಸಕರು ಈ ಬಾರಿ ಸಚಿವ ಸ್ಥಾನ ಸಿಗುತ್ತನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ಗೆ ಹೋಗಿದಾರಲ್ಲ ಎಲ್ಲರೂ, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಖರ್ಗೆ ಅವರು ಎಲ್ಲರೂ ಕೂಡ ಇವತ್ತು ಭೇಟಿ ಇದೆ. ಇವತ್ತು ತೀರ್ಮಾನ ಆಗ್ತದೆ ಫೈನಲ್ ಅಂತ. ಬಟ್ ಹೊಸ ಮುಖಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯ. ಹಳಬರಿಗೆ 40%, 60% ಹೊಸಬರಿಗೆ ನೀವು ಗುರುತಿಸಿ ಅಂತಕ್ಕಂಥ ವಿಚಾರವನ್ನು ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಅದರಂತೆ ಎಲ್ರಿಗೂ ಕೂಡ ಆಗ್ತದೆ ಹೊಸಬರು. ನಾವು ಕೂಡ ಒತ್ತಾಸೆಯನ್ನು ಇಟ್ಟಿದ್ದೇವೆ, ನೋಡೋಣ ಏನು ತೀರ್ಮಾನ ಮಾಡ್ತಾರೆ ಸಿಎಂ ಅವರು. ಯಾರಿಗೂ ಮಾತು ಕೊಟ್ಟಿಲ್ಲ. ಅಂತಿಮವಾದಂಥ ತೀರ್ಮಾನ ರಾಹುಲ್ ಗಾಂಧಿ ಅವರೇನೆ. ಇಲ್ಲಿ ಯಾರು ಕೂಡ ಬೇರೆಯವ್ರಿಗೆ ಯಾರಿಗೂ ಮಾತು ಕೊಟ್ಟು ನಾನು ನೀನು ಮಾಡ್ತೀನಿ ಅಂತಕ್ಕಂಥದ್ದೆಲ್ಲ. ಎಲ್ಲರೂ ಅವರ ಅಭಿಪ್ರಾಯ ಮಂಡನೆ ಮಾಡ್ತಾರೆ. ರಿಪೋರ್ಟ್ ಇದೆ ಈಗಾಗಲೇ ನಮ್ಮ ಹೈಕಮಾಂಡ್ ಅಲ್ಲಿ ಯಾರ್ಯಾರ ಬಗ್ಗೆ ಏನೇನು ಅಂತ. ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡ್ತಾರೆ. ಒಟ್ನಲ್ಲಿ ಸಂಪುಟ ವಿಸ್ತರಣೆ ಸರ್ಕಸ್ ಮೇಲೆ ಆಕಾಂಕ್ಷಿಗಳು ಕಣ್ಣು ನೆಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದಕ್ಕೆ ಇನ್ನೆರಡು ದಿನಗಳಲ್ಲಿ ಉತ್ತರ ಸಿಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.